ಸ್ಲಂ ಬೋರ್ಡ್ನಲ್ಲಿ ದುಡ್ಡನ್ನು ಕೊಟ್ಟವರಿಗೆ ಮನೆ ಮಂಜೂರು ಮಾಡುವಂತಹ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಪಬ್ಲಿಕ್ ಟಿವಿ ಕುರಿತಂತೆ ನಿನ್ನೆ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಕಾಸು ಕೊಟ್ಟವರಿಗೆ ಸೈಟು ಆರೋಪ, ಯಲಹಂಕದ ಸ್ಲಂ ಬೋರ್ಡ್ನಲ್ಲಿ ದುಡ್ಡು ಕೊಟ್ಟವರಿಗೆ ಸೈಟು. ಪಬ್ಲಿಕ್ ಟಿವಿ ವರದಿಗೆ ಶಾಸಕ ಪ್ರಸಾದ್ ಅಬ್ಬಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಪ್ರಸಾದ್ ಅಬ್ಬಯ್ಯ, ಅಧಿಕಾರಿಗಳು ಕಮಿಷನರ್ ಜೊತೆಗೆ ಚರ್ಚೆ ಮಾಡುತ್ತೇವೆ, ಯಾರೇ ಪ್ರಭಾವಿಗಳಿದ್ರೂ ಕೂಡ ಖಂಡಿತವಾಗಿಯೂ ಬಿಡೋದಿಲ್ಲ, ಅವರ ಮೇಲೆ ಕಠಿಣ ಶಿಕ್ಷೆ ಆಗಲಿದೆ ಅಂತೇಳಿ ಪಬ್ಲಿಕ್ ಟಿವಿಗೆ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂತಹ ಪ್ರಸಾದ್ ಅಬ್ಬಯ್ಯ ಅವರು ಪಬ್ಲಿಕ್ ಟಿವಿ ವರದಿಗೆ ಈ ಸ್ಲಂ ಬೋರ್ಡ್ನಲ್ಲಾಗಿರುವಂತಹ ಗೋಲ್ಮಾಲ್ ವಿಚಾರಕ್ಕೆ ತಮ್ಮ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದು ಹೀಗೆ. ಒಂದು ಕಡೆ ದುಡ್ಡು ಕೊಟ್ಟವರಿಗೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಮ ಮಾಧ್ಯಮದ ಮುಖಾಂತರ ನನ್ನ ಗಮನಕ್ಕೆ ಬಂದಿದೆ. ಈಗಾಗಲೇ ನಾನು ಅಧಿಕಾರಿಗಳಿಗೆ ನಮ್ಮ ಕಮಿಷನರ್ ಜೊತೆಗೆ ಕೂಡ ನಾನು ಚರ್ಚೆ ಮಾಡಿ ಈಗ ಅವ್ರಿಗೆ ಆದೇಶ ಮಾಡಿದ್ದೀನಿ. ಅದರ ಬಗ್ಗೆ ಸೂಕ್ತವಾದಂಥ ತನಿಖೆ ಆಗಬೇಕು. ಅದರ ಸಂಪೂರ್ಣವಾದಂಥ ರಿಪೋರ್ಟನ್ನು 2 ದಿನದಲ್ಲಿ ತೆಗೆದುಕೊಂಡು ಬರಬೇಕನ್ನುವಂಥದ್ದು ಕೂಡ ಈಗ ಸೂಚನೆ ನೀಡಿದ್ದೀನಿ. ಅದರಲ್ಲಿ ಯಾರಾದರೂ ನಮ್ಮ ಅಧಿಕಾರಿಗಳು ಏನಾದರೂ ಭಾಗಿಯಾಗಿ ಈ ಥರದ ಒಂದು ವ್ಯವಹಾರ ಏನಾದರೂ ಆಗಿದ್ದರೆ ಖಂಡಿತವಾಗಿ ಕೂಡ ಯಾರೇ ಇದ್ದರೂ ಕೂಡ, ಯಾರೇ ಪ್ರಭಾವಿಗಳಿದ್ದರೂ ಕೂಡ ಅದನ್ನು ಖಂಡಿತವಾಗಿ ನಾವು ಯಾರನ್ನೂ ಬಿಡೋದಿಲ್ಲ. ಅವ್ರ ಮೇಲೆ ಖಂಡಿತವಾಗಿ ಕೂಡ ಯಾವ ರೀತಿ ಅವ್ರ ಮೇಲೆ ಶಿಕ್ಷೆ ಆಗಬೇಕು, ಖಂಡಿತವಾಗಿ ಕೂಡ ಆ ಶಿಕ್ಷೆ ಆಗ್ತದೆ. ಆದರೆ ಸಿ ಎಮ್ ಅವ್ರಿಗೆ ಕೊಟ್ಟಂಥದ್ದಾಗಲಿ ಡಿ ಸಿ ಎಮ್ ಕೊಟ್ಟಂಥದ್ದಾಗಲಿ ಮಾಹಿತಿ ನನ್ನ ಗಮನಕ್ಕೆ ಬಂದಿಲ್ಲ. ನಿಮ್ಮ ಮಾಧ್ಯಮದ ಮುಖಾಂತರನೇ ಈಗ ನೀವು ಇವರಿಗೆ ಕೊಟ್ಟಿದ್ದೀರಿ ಅನ್ನುವಂಥದ್ದು ಕೂಡ ಹೇಳಿದಿರಿ. ನಾನು ಅವ್ರು ಯಾವ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರ ಏನು ಆರೋಪ ಇದೆ, ಖಂಡಿತವಾಗಿ ಕೂಡ ನಾನು ಅದನ್ನು ನನ್ನ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾರೇ ಆ ಥರದ ಬಡವ್ರಿಗಾಗಿ ಏನು ನಾವು ಮನೆಗಳನ್ನು ಕಟ್ಕೊಡುವಂಥ ಏನು ಒಂದು ಸುಮಾರು 60 ಎಕರೆ ಜಾಗದಲ್ಲಿ ಆ ರೀತಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಯಾರಾದರೂ ಮಾಡಿದರೆ ಖಂಡಿತವಾಗಿ ಕೂಡ ಅವ್ರ ಮೇಲೆ ಅಧಿಕಾರಿಗೆ ಅಮಾನತು ಮಾಡಿ ಅವ್ರ ಮೇಲೆ ತಕ್ಕ ಶಿಕ್ಷೆ ಕೊಡ್ತೀವಿ. ಸ್ಲಂ ಬೋರ್ಡ್ ಕೊಡಬೇಕಾದ್ರೆ ಒಂದು ಅಜೆಂಡಾ ಐತೆ. ಸ್ಲಂ ಬೋರ್ಡ್ ಅವ್ರು ಎಲ್ಲಿ ಸಿಟಿ ಒಳಗೆ ರಿಜಿಸ್ಟ್ರೇಷನ್ ಆಗಿರ್ಬೇಕು, ಅವರು ಸ್ಲಂ ಬೋರ್ಡೇ ಆಗಿರ್ಬೇಕು, ಅವ್ರಿಗೆ ಮಾತ್ರ ಕೊಡಕ್ಕೆ ಬರೋದು. ತನಿಖೆ ಮಾಡಿ ಗೊತ್ತಾಗ್ತದೆ ಎಷ್ಟು ಉದಾಹರಣೆ ಅಂತ ನಾನು ಹೇಳಲ್ಲ. ನಮ್ಮದೇ ಸರ್ಕಾರ ಗಮನ ಕೊಟ್ಟಿದ್ದೀನಿ. ನಾನು ಲೆಟ್ರ್ ಕೊಟ್ಟಿದ್ದೀನಿ, ಇದು ತನಿಖೆ ಮಾಡಿ ಅಂತ ಕೊಟ್ಟಿದ್ದೀನಿ. ಇದು 6 ತಿಂಗಳ ಮುಂಚೆನೇ ನಮ್ಮ ಡೆಪ್ಟಿ ಸಿ ಎಮ್ ಅವ್ರಿಗೆ ಬರೆದಿದ್ದೀನಿ ಲೆಟ್ರ್, ಗಮನಕ್ಕಿದೆ. ಜಮೀನು ಕೊಟ್ಟಿರಲ್ಲ. ಅವ್ರು ಯಾರು ಕಾಲಿಗೆ ಹೋದ್ರೆ ಅವರೇ ನಮ್ಗೆ ಅವಾಯ್ಡ್ ಆಗ್ತಾರೆ, ರೋಪ್ ಆಗ್ತಾರೆ.